ಪೆಟ್ರೋಲ್ ಡೀಸೆಲ್ಗಾಗಿ ರಾತ್ರಿ ಇಡೀ ಜನ ಕ್ಯೂ ನಿಲ್ತಾ ಇದ್ದಾರೆ. ಈಗಾಗಲೇ ಕ್ಯಾನ್ಗಳನ್ನ ಬ್ಯಾರಲ್ಗಳನ್ನ ಹಿಡಿದುಕೊಂಡು ಬಂದು ಬಂಕ್ಗಳ ಬಳಿ ಸರತಿ ಸಾಲಲ್ಲಿ ನಿಲ್ತಾ ಇದ್ದಾರೆ. ರಾತ್ರಿ ಆದರೂ ಕೂಡ ಕದಲ್ತಾ ಇಲ್ಲ, ನಮಗೆ ಪೆಟ್ರೋಲು ಡೀಸೆಲ್ ಬೇಕು ಅಂತ. ರಾಯಚೂರು ಯಾದಗಿರಿ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಈಗಾಗಲೇ ಎದುರಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ನಿನ್ನೆ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಸರತಿ ಸಾಲಿನಲ್ಲಿ ನಿಂತು ಜನ ಪೆಟ್ರೋಲನ್ನು ಹಾಕಿಸ್ಕೊಳ್ತಾ ಇರುವಂಥದ್ದು. ರಾಯಚೂರಿನ ಸಿರ್ವಾರ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ಪರಿಸ್ಥಿತಿ ಇದೆ. ಎಲ್ಲಿ ಪೆಟ್ರೋಲ್ ಸಿಗೋದಿಲ್ವೋ ನಮಗೆ ಮುಂದಕ್ಕೆ ಅನ್ನೋ ಭಯದಲ್ಲಿ ಈಗಾಗಲೇ ಬಂಕ್ಗಳ ಮುಂದೆ ರಶ್ ಶುರುವಾಗೋಗಿದೆ. ಸದ್ಯಕ್ಕೆ ಪೆಟ್ರೋಲ್ನ ಸಮಸ್ಯೆ ಇನ್ನೂ ಉಲ್ಬಣಿಸಿಲ್ಲ, ಆದರೆ ಈಗಲೇ ಜನ ಪ್ಯಾನಿಕ್ ಆಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಹಿನ್ನೆಲೆಯಲ್ಲಿ ಅದರ ಪರಿಣಾಮ ಜನ ಪ್ಯಾನಿಕ್ ಆಗ್ತಾ ಇರುವಂಥದ್ದು. ಜನರ ಪ್ಯಾನಿಕನ್ನು ಅಂದರೆ ಈ ಆತಂಕವನ್ನು ನಿಭಾಯಿಸೋದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ, ಸರ್ಕಾರಗಳು ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕು. ಸದ್ಯ ಇರುವ ಪ್ರಶ್ನೆನೇ ಅದು. ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ಸಮಸ್ಯೆ ಮಾತ್ರ ಕಾಡ್ತಾನೇ ಇದೆ. ಈಗಾಗಲೇ ಗ್ರಾಮೀಣ ಭಾಗಗಳಲ್ಲಿ ಪೆಟ್ರೋಲ್ ಸಪ್ಲೈ ಆಗ್ತಾ ಇಲ್ಲ, ಅದರಲ್ಲೂ ಪ್ರಮುಖವಾಗಿ ಭಾರತ್ ಪೆಟ್ರೋಲಿಯಂ ಕಡೆಯಿಂದ. ಗ್ಯಾಸ್ ಸಮಸ್ಯೆ ಆಲ್ರೆಡಿ ತಲೆದೂರಿದೆ. ಡೊಮೆಸ್ಟಿಕ್ ಸಿಲಿಂಡರ್ಗಳು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಅದಕ್ಕೂ ಕೂಡ ಸಮಸ್ಯೆ ಆಗ್ತಾನೇ ಇದೆ. ಈ ನಡುವೆ ಈಗ ಪೆಟ್ರೋಲ್ ಹಾಗೆ ಡೀಸೆಲ್ನ ಅಭಾವ ಉಂಟಾಗತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹಲವು ಕಡೆಗಳಲ್ಲಿ ಈಗಾಗಲೇ ಸಮಸ್ಯೆ ತಲೆದೂರಿರುವಂಥದ್ದು. ಸ್ಪೆಷಲಿ ರೂರಲ್ ಭಾಗದಲ್ಲಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಸಮಸ್ಯೆ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಪೆಟ್ರೋಲ್ ಸರಬರಾಜು ಆಗದೇ ಇರುವ ಕಾರಣ ಅಲ್ಲಿ ತೊಂದರೆಗಳಾಗ್ತಾ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಇದು ನಗರ ಭಾಗಕ್ಕೂ ಕೂಡ ವ್ಯಾಪಿಸುವ ಆತಂಕ ಹೆಚ್ಚಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ, ಇಲ್ಲಿ ಜಿಲ್ಲೆ ಅಂದವಾಗ ನಾವು ಬರೀ ಆ ನಗರ ಪ್ರದೇಶದಲ್ಲಿ ಮಾತ್ರ ಈ ಥರ ಸಮಸ್ಯೆ ಇದೆ ಅಂತಲ್ಲ, ಇಡೀ ಜಿಲ್ಲೆಯಲ್ಲಿ ಈ ಥರದ ಪರಿಸ್ಥಿತಿ, ಈ ಥರದ ಸಮಸ್ಯೆ ಕಾಡ್ತಾ ಇದೆ. ಹಾಗೆ ಬೆಳಗಾವಿ, ಚಿಕ್ಕೋಡಿ ಭಾಗದಲ್ಲಿ ಈಗಾಗಲೇ ಜನ ಆತಂಕಗೊಂಡು ಪ್ಯಾನಿಕ್ ಆಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಗಂಟೆಗಟ್ಟಲೆ ಕಾದು ಪೆಟ್ರೋಲು ಡೀಸೆಲ್ ಅನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಟ್ಯಾಂಕರ್ಗಳನ್ನು ತಗೊಂಡ್ಬರ್ತಾ ಇದ್ದಾರೆ, ಬ್ಯಾರಲ್ಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ವಾಟರ್ ಬಾಟಲ್ ಸಿಕ್ಕರೆ ವಾಟರ್ ಬಾಟಲಲ್ಲೇ, ಕ್ಯಾನ್ಗಳು ಸಿಕ್ಕರೆ ಕ್ಯಾನ್ಗಳಲ್ಲೇ 50-60 ಲೀಟರ್ನ ಕ್ಯಾನ್ಗಳು